ನಿಯಮ ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ ಇಲ್ಲಿ? ಯಾಕೆ ಕೂತ್ಕೊಂತಾರೆ ಇವರು? ಗೆದ್ದಿದ್ದಾರೆ ಈಗ ನ್ಯಾಯ ಅಲ್ಲ ಅಂತ ಹೇಳಿ ವಿರೋಧ ಪಕ್ಷ ಸರಿ ಇಲ್ಲ. ಈ ಬಿಲ್ ಏನಿದೆ ಇದು ಮೋಸ, ಪ್ರಜಾಪ್ರಭುತ್ವಕ್ಕೆ ವಿರೋಧ. ಇದನ್ನ ನಾವು ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಇದು ಗೊತ್ತಿದೆ ಅಧ್ಯಕ್ಷರೇ, ಸಂಗಮೇಶ್ ಷಡಕ್ಷರ ಕೂತ್ಕೊಂಡು ಮಂತ್ರಿ ಮಾತಾಡ್ತಾರೆ. ನೀವೇನಾಗಿದೆ ನಿಮ್ಗೆಲ್ಲ? ನಮ್ಮ ವಿರೋಧ ಪಕ್ಷದ ನಾಯಕರು ಬಹಳ ಆತುರದಲ್ಲಿ ವಾಕೌಟ್ ಮಾಡಿದ್ರು. ಈ ಅಧಿಕಾರ ನಮ್ಮ ಸರ್ಕಾರಕ್ಕೆ ಹೆಂಗ್ ಬಂತು ಅಧ್ಯಕ್ಷರೇ? ಹಿಂದೆ ಅವರು ಚುನಾವಣೆ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ, ವಿಧೇಯಕವನ್ನ ತಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಧಿಕಾರವನ್ನ ಸರ್ಕಾರಕ್ಕೆ ಕೊಡ್ತು. ಅದಾದ್ಮೇಲೆ ಇದು ಆಗ್ಲಿಕ್ಕೆ ಸಾಧ್ಯ ಆಯ್ತು. ಅದು ಮರ್ತೋಗ್ಬಿಟ್ಟಿದ್ದಾರೆ ಅವರು. ಇದೇ ಸದನದಲ್ಲಿ ಅವರೇ ಚರ್ಚೆ ಮಾಡಿದ್ದು. ಅದು ಕನ್ವೀನಿಯಂಟ್ ಆಗಿ ಮರ್ತೋಗ್ಬಿಟ್ಟು ಇವತ್ತು ನಾವು ಚುನಾವಣೆ ಮಾಡಬೇಕು, ನಮ್ಮ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಜನರಿಗೆ ಯಾವುದೇ ರೀತಿಯಾದಂಥ ಅನುಮಾನ ಇರಬಾರ್ದು ಅಂತ ನಾವು ತಂದ್ರೆ ಅದಕ್ಕೆ ಸಪೋರ್ಟ್ ಮಾಡೋದು ಬಿಟ್ಟು ಇವರು ಆಚೆ ಹೋಗ್ತಾ ಇದ್ದಾರೆ. ಬಹಳ ದುರ್ದೈವ ಇದು. ಇದು ಅವರ ನಿಜವಾದ ಮುಖವಾಡ ಇವತ್ತು ಜನರ ಮುಂದೆ ಕಳಿಸ್ಬಿದ್ದಿದೆ ಅಧ್ಯಕ್ಷ. ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 9 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 9 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮನೆ ಮಂತ್ರಿಗಳು ಉತ್ತರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 20